ವೆಲ್ಕಮ್ ಬ್ಯಾಕ್ ಎಗೈನ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವಾಗ ಮಾರ್ನಿಂಗ್ 5:45 ಆಗಿದೆ. ಸೊ 6 ಗಂಟೆಗೆ ಮಂಚರಿಂದ ಬಸ್ ಇದೆ ಭೀಮಾಶಂಕರಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೋಟೆಲ್ ಚೆಕ್ಔಟ್ ಮಾಡಿದ್ದಾಯಿತು. ಸೊ ಇವಾಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಸೊ ಗೈಸ್ ಏನು ಗೊತ್ತಾ, 6 ಗಂಟೆಗೆ ಅಂತ ಹೇಳಿದ್ರು ನಮಗೆ ಬಸ್ ಹೊರಡೋದು. ಬಟ್ ಇಲ್ಲಿ ಹೊರಟಿದ್ದು 5:49. ಸೊ ನಾವು ಇನ್ ಕೇಸ್ ಏನಾದ್ರೂ ಲೇಟಾಗಿ ಏನಾದರೂ ಬಂದಿದ್ರೆ ಕರೆಕ್ಟಾಗಿ 6 ಗಂಟೆಗೆ ಅದೇ ಇನ್ನೊಂದು ಬಸ್ಸಿಗೋಸ್ಕರ ವೆಯ್ಟ್ ಮಾಡಬೇಕಿತ್ತು, ನೆಕ್ಸ್ಟ್ ಬಸ್ಸಿಗೆ. ಥ್ಯಾಂಕ್ ಗಾಡ್ ಬೇಗ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ನಾವೇ ಫ್ರೆಶ್ ಅಪ್ ಆಗಿರೋದು ಈ ಬಸ್ಸಲ್ಲಿ, ಯಾರು ಸ್ನಾನ ಮಾಡಿಲ್ಲ. ನಾವೇ ಬೇಗ ರೆಡಿ ಆಗಿ ಬಂದಿದ್ದು. ಬಟ್ ಚೆನ್ನಾಗಿದೆ, ಬೇಗ ಫ್ರೆಶ್ ಅಪ್ ಆಗಿ ಫೀಲ್ಸ್ ಗುಡ್ ಅಂತ ಹೇಳ್ಬೋದು. ಸೊ ಮಂಚರಿಂದ ಭೀಮಶಂಕರಗೆ ಎಷ್ಟು ಬಸ್ ಫೇರ್ ಇದೆ ಅಂತ ಹೇಳ್ತೀವಿ. ಸೊ ಇನ್ನೂ ಬಸ್ ಟಿಕೆಟ್ ತೊಗೊಂಡಿಲ್ಲ, ಅಂಟಿಲ್ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಪ್ರೈಸ್? ಎಷ್ಟು? ನೋಡು ರೋಡ್ ಸಕ್ಕದಾಗಿದೆ ನೋಡಿ. ಇವಾಗ ಬಂತು. ವಾವ್, ಸನ್ರೈಸ್ ನೋಡ್ತಿರ್ಬೋದು ನೀವು ಅಲ್ಲಿ. ಸೊ ಗೈಸ್ ಮಳೆ ಕೂಡ ಬರ್ತಾ ಇದೆ, ಹಾಗೆ ಸನ್ರೈಸ್ ಕೂಡ ಆಗ್ತದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೆದರು. ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇದೆಯೋ ಇಲ್ವೋ, ಬಟ್ ತುಂಬ ಚೆನ್ನಾಗಿದೆ. ಈ ವೆದರ್ ನೋಡ್ತಿದ್ರೇ ಫುಲ್ಲು ಲವ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ವೆದರು. ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ ಕಡೆ ಫುಲ್ಲು ಮಿಸ್ಟ್ ತುಂಬ ಹೋಗ್ಬಿಟ್ಟಿದೆ. ಈ ಕಡೆ ಆದರೂ ಅಟ್ಲೀಸ್ಟ್ ಪರವಾಗಿಲ್ಲ, ಸ್ವಲ್ಪ ನೋಡ್ಬೋದು ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಂತ ಹೇಳ್ಬಿಟ್ಟು. ಮಳೆ ಕೂಡ ಬರ್ತಾ ಇದೆ. ವೆದರ್ ಮಾತ್ರ ಸೂಪರಾಗಿದೆ. ಬಟ್ ವೆದರ್ ಮಾತ್ರ ಇಲ್ಲಿ ನಾವು ನೋಡ್ತಾ ಇರೋರಿಗೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ, ತುಂಬಾ ಚೆನ್ನಾಗಿದೆ. ಜೊತೆಲಿ ಮಿಸ್ಟ್ ಕೂಡ ಕವರ್ ಆಗಿದೆ ಆ ಕಡೆ ಈ ಕಡೆ ಎರಡು ಕಡೆನೂ. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ವೆದರ್ ಮಾತ್ರ ಸೂಪರ್ ಆಗಿದೆ ಗುರು. ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ನಿಮ್ಮ ಕ್ಯಾಮ್ರಾದಲ್ಲಿ ಫುಲ್ಲು ಅಟ್ಲೀಸ್ಟ್ ಲೈಟಿಂಗ್ ಕಾಣಿಸ್ತಾ ಇದೆ, ಬಟ್ ನಮಗಿಲ್ಲಿ ಫುಲ್ ಬ್ಲ್ಯಾಕ್ ಥರ ಆಗೋಗ್ಬಿಟ್ಟಿದೆ. ಸೂಪರ್ ಆಗಿದೆ ಅಲ್ಲ. ಫುಲ್ ಕತ್ಲು. ಸಂಜೆ 7-7:30 ಥರ ಇದೆ ನಮಗೆ. ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಅಟ್ಲೀಸ್ಟ್ ಲೈಟಿಂಗ್ ಕಾಣಿಸ್ತಿರಲ್ಲ ಪುಟ್ಟ. ಹೇಗೆ ಅನ್ನಿಸ್ತಿದೆ ನಿಮಗೆ? ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಎಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನೇಚರ್ದು, ಬಟ್ ನನಗೆ ಇನ್ನೂ ಸಾಕಾಗ್ತಾ ಇಲ್ಲ. ಅಷ್ಟು ಇನ್ನೂ ಮಾಡ್ತಾನೆ ಇರಬೇಕು ವಿಡಿಯೋ. ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ, ಅದು ಇದಕ್ಕೆ ಅನಿಸುತ್ತೆ. ಗೈಸ್ ನೋಡ್ತಾ ಇದ್ದೀರಾ ನೀವು? ಏನಾದರೂ ಕಾಣಿಸ್ತಾ ಇದೆಯಾ ಅಟ್ಲೀಸ್ಟ್? ನೋಡಿ ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಒಳ್ಳೆ ಟೈಮಲ್ಲಿ ಬರ್ತಿದ್ದೀವಿ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಯಾಕಂತ ಅಂದರೆ ಆ್ಯಕ್ಚುಲಿ ತುಂಬ ಜನ ಈ ಟೈಮಲ್ಲಿ ಹೋಗಬೇಡಿ, ಮಳೆ ತುಂಬ ಡೇಂಜರ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ತುಂಬ ಲವ್ ಆಗ್ತಾ ಇದೆ. ಗೈಸ್ ಫೈನಲಿ ಭೀಮಾಶಂಕರಗೆ ಎಂಟ್ರಿ ಆಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಎಷ್ಟು ಡಿಗ್ರಿ ಇರ್ಬೋದು? ಒಂದು 20 ಇದೆ ಅನಿಸುತ್ತೆ. ನಾವು ಇದೇ ರೀಸನ್ಗೆ 2 ವೀಲರ್ ತಗೊಳ್ಳಿಲ್ಲ. 2 ವೀಲರ್ ತಗೋಬೇಕಿತ್ತ? ಇಲ್ಲ ಬೇಡ, ರಿಸ್ಕ್ ಆಗಿದೆ. ಸೊ ಇಲ್ಲಿ ಮಳೆ ಬರ್ತಾ ಇರೋದಕ್ಕೆ ಎಲ್ಲರೂ ಇಲ್ಲಿ ರೈನ್ ಕೋಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಅವರೆಲ್ಲ ರೈನ್ ಕೋಟ್ ಮಾಡ್ತಾ ಇದ್ದಾರೆ.
ಸೊ ನಾವು ಬೇಡ ಅಂತ ಹೇಳಿದ್ವಿ, ಬಿಕಾಸ್ ನಾವು ಮುಂಚೆನೇ ಗೊತ್ತಿತ್ತು ನಮಗೆ ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು, ಯಾಕಂದರೆ ನಾವೆಲ್ಲ ಚೆಕ್ ಮಾಡಿಕೊಂಡೇ ಬಂದಿದ್ವಿ. ಸೊ ಹಾಗಾಗಿ ನಾವು ಛತ್ರಿ ತೊಗೊಂಡ್ಬಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ರೈನ್ ಕೋಟ್ ನೆಸೆಸಿಟಿ ಇಲ್ಲ, ಹಾಗೆ ಸ್ವೆಟರ್ಸ್ ಎಲ್ಲನೂ ಕ್ಯಾರಿ ಮಾಡಿದ್ವಿ ನಾವು. ಸೊ ಹಾಗಾಗಿ ನಾವೇನು ರೈನ್ ಕೋಟ್ ತೊಗೊಳ್ತಿಲ್ಲ. ನೈನು ಸೊ ಇಲ್ಲಿ ತುಂಬ ಘಾಟ್ ಸೆಕ್ಷನ್ ಇತ್ತು. ಸೊ ಹಾಗಾಗಿ ರಾಕೇಶ್ಗೆ ಫುಲ್ ವಾಮಿಟ್ ಸೆನ್ಸೇಷನ್ ಆಗಿಬಿಟ್ಟಿದೆ. ಅದಕ್ಕೆ ಈ ಥರ ಹೇಳಿದ ವಾಮಿಟ್ ಸೆನ್ಸೇಷನ್ ಆಗ್ತಿದೆ. ಮಲ್ಕೊಪ್ಪ ಮಲ್ಕೊ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆಯಲ್ಲ, ಇನ್ನೊಂದು ಕಿಲೋಮೀಟರ್ ಇದೆ. ಅಟ್ಲೀಸ್ಟ್ ಇಲ್ಲಿಂದನಾದರೂ ಟ್ರಕ್ ಮಾಡ್ಕೊಂಡು ಹೋಗ್ಬೋದಿತ್ತು. ನಿಂಗೆ ವಾಮಿಟ್ ಬೇರೆ ಬರ್ತಿದೆಯಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ದೂರ ಹೋಗಿ. ಹೌದಾ? ವೆದರ್ ಮಾತ್ರ ಸೀರಿಯಸ್ಲಿ ಕಾರ್ಗಳನ್ನೆಲ್ಲ ಇಲ್ಲೇ ನಿಲ್ಲಿಸ್ಬೇಕು. ಕಾರ್ಗಳಿಗೆ ಮೇಲ್ಗಡೆವರೆಗೂ ಎಂಟ್ರಿ ಇಲ್ಲ, ಜಸ್ಟ್ ಬಸ್ಸಿಗೆ ಮಾತ್ರ ಎಂಟ್ರಿ ಇದೆ. ಮತ್ತು ಇಲ್ಲಿಂದ ನಾವು ಟ್ಯಾಕ್ಸಿ ತೊಗೋಬೇಕು. ಸೊ ಇದೇ ರೀಸನ್ಗಾಗಿ ನಾವು ಕ್ಯಾಬ್ನು ತೊಗೊಳ್ಳಿಲ್ಲ ಆ್ಯಂಡ್ ಟೂ ವೀಲರ್ನು ರೆಂಟಿಗೆ ತೊಗೊಳ್ಳಿಲ್ಲ. ಬಸ್ ಆದರೆ ಡೈರೆಕ್ಟಾಗಿ ಮೇಲ್ಗಡೆ ಹೋಗುತ್ತೆ ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಅದು ಭೀಮಶಂಕರ ಬಸ್ ಸ್ಟೇಷನ್ನು. ಸೊ ಇದು ಬಸ್ ಸ್ಟೇಷನ್ನು. ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಕೂಡ ನಾವು ಬಸ್ನ ಹಾಕ್ಕೋಬೋದು. ಸೊ ಅಷ್ಟು ದೂರದಿಂದ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಷ್ಟು ದೂರದಿಂದನೂ ಕಾರ್ಗಳು ನಿಂತ್ಕೊಂಡಿದ್ದಾವೆ. ಸೊ ಅದರಿಂದನೇ ಅರ್ಧ ಲೈಕ್ ಎಂತ ಇರೋದು ಟ್ರಾಫಿಕ್ ಜಾಮ್ ಆಗಿದೆ. ಸೊ ಹಾಗಾಗಿ ಲೇಟ್ ಆಯಿತು. ನಾವು ಮಂಚದಿಂದ ಹೊರಟಿದ್ದು 6 ಗಂಟೆಗೆ. ಸೊ ಇಲ್ಲಿಗೆ ವಿತಿನ್ 2 ಅವರ್ಸಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಎಲ್ಲ ಶಾಪ್ಸ್ಗಳು ಕೂಡ ಇದೆ. ಇಲ್ಲಿ ನಮಗೆ ನಾವೇ ಕಾಣಿಸ್ತಾ ಇಲ್ಲ. ರಾಕೇಶ್ಗೆ ನಾನು ಕಾಣಿಸ್ತಿಲ್ಲ, ನನಗೆ ರಾಕೇಶ್ ಕಾಣಿಸ್ತಿಲ್ಲ. ಹಂಗಾಗೋಗ್ಬಿಟ್ಟಿದೆ. ಫುಲ್ ಮಿಸ್ಟ್ ಇದೆ ನೋಡಿ. ಒಂದು ರೌಂಡ್ ತಿರುಗಿಸ್ತೀನಿ. ಫುಲ್ ಮಿಸ್ಟ್ ಇದೆ, ಕಾಣಿಸ್ತಾನೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವಾಗ ಬಸ್ ಸ್ಟೇಷನಿಗೆ ಬಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಸೊ ಇವಾಗ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಸೊ ಎಸ್, ಕಮ್ ಲೆಟ್ಸ್ ಗೋ. ಸೊ ಗೈಸ್, ಅದು ಬಸ್ ಸ್ಟೇಷನ್ನು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವುದಾದ್ರೂ ಇಟ್ಕೊಂಡ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಮ್ಮಿ ನಿಧಾನ ಹೋಗ್ರು. ಏನಿದೆ, ಹಿಂಗೆ ಹೋಗ್ತೀರಾ? ಇದಕ್ಕೆ ನೋಡು, ಒಂದು ಕೊಂಬೆ ಇಲ್ಲ ಪುಟ. ಏನಾಗಲ್ಲ ಬಾ ಪುಟ. ನೀನೇನು ಜಾತ್ರೆ ಥರ ಬಂದಿಲ್ಲ, ಡೀಸೆಂಟಾಗೆ ಬಂದಿದ್ಯಾ. ಎಲ್ಲಾದರೂ ಬ್ಯಾಗ್ ಇಡೋಕ್ಕೆ ಜಾಗ ಸಿಕ್ಕಿದ್ರೆ ಇಡಬಹುದು. ಹಿಂಗೆ ಹೋಗೋದಾ? ಹಿಂಗೆ ಹೋಗೋದಾ? ನೈ ನೈ. ಏನಾದರೂ ಕಾಣಿಸ್ತಿದೆಯಾ ನಿಮಗೆ ಸ್ವಲ್ಪನಾದ್ರೂ? ಅಟ್ಲೀಸ್ಟು ಫುಲ್ ಮಿಸ್ಟ್ ಕವರ್ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ದೇವಸ್ಥಾನ, ಸಾರಿ ಇಂದು ಪೂಜಾ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. बैग इधर रख सकता है? सेफ है ना? दुकान मकान एक ही है मेरा। ओके. हाँ, कितना किलोमीटर है इधर से? इधर से तुमको हाफ किलोमीटर है. हाफ किलोमीटर है. इट्बिडोಣ ಪುಟ್ಟ. ನೋಡು ಏನು ಮಾಡ್ತೀಯಾ. ऐसा अभी सीढ़ी चालू होता है, सीढ़ी उतर के जाना है नीचे, वॉकिंग इधर से आना. इडो कैमरा अलो. मोबाइल सब अलाउड है, मोबाइल पर सब अलाउड है. अलाउड है. कैमरा कैमरा भी अलाउड है. अलाउड है. ओके ओके फाइन. थोड़ा सेफ से रख लो. अंदर रख देते हैं. ಪುಟ್ಟ ಇದು ಇಟ್ಕೊ ಒಂದು ನಿಮಿಷ. ಇದೇನು ಬೇಡ. ಮೈಕ್ ಒಂದು ತಗೊಳ್ತೀನಿ. ಮೈಕ್ ಒಂದು ತಗೋ ಸರ್. पूजा सामान कितना है? ये 100 वाला. ओके. भाई छतरी तको, छतरी. 1 मिनट बैग दे दो. अम्ब्रेला है.
ओ ब्लू कलर बैग है ना, वो दे दो। हाँ, एक मिनट एक दे दो भाई। ಸೊ ಜ್ಯೋತಿರ್ಲಿಂಗಕ್ಕೆ ಬರೋದೇನೆ ಪುಣ್ಯ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ದೇವ್ರಿಗೆ ಪೂಜಾ ಐಟಮ್ಸ್ नहीं, माला नहीं चाहिए, ಅಂದ್ರೆ सिर्फ ಹೇಗಲ್ವಾ. ಸೊ ಹಾಗಾಗಿ ಪೂಜಾ ಐಟಮ್ಸ್ ಕೂಡ ತೊಗೊಳ್ತಿದ್ದೀವಿ. 100 ರೂಪೀಸ್ ಅಂತೆ ಒಂದಕ್ಕೆ. ಸೊ ನೋಡಿ ನಾವು ಛತ್ರಿ ಕೂಡ ಕ್ಯಾರಿ ಮಾಡಿಬಿಟ್ಟಿದ್ದೀವಿ. चले कवर में दे दो. हाँ, ಹಿಡ್ಕೊಂಬಿಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತಾ ಇರ್ಬೋದು, ಎಲ್ರೂ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಳೆ ಬರ್ತಾ ಇದೆ, ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ನೋಡಿ. ನಮ್ಮವರು ಕೂಡ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಶಂಕರ ಹೇಗೆ ಬಂತು ಇಲ್ಲಿ, ಹೇಗೆ ಇಲ್ಲಿ ಬಂದುಬಿಟ್ಟು ನೆಲೆ ಊರಿದ್ರು ಈಶ್ವರ ಅಂತ ಹೇಳಿಬಿಟ್ಟು ನಾನು ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಬನ್ನಿ. ಅಂತ ಅಂದರೆ ಇಲ್ಲಿ ಎಲ್ಲಿ ಪೂಜಾ ಸಾಮಾನು ತೊಗೊಂಡಿರ್ತೀವಿ ಅಲ್ಲೇ ನಾವು ಸ್ಲಿಪ್ಪರ್ ಬಿಡಬೇಕು, ಇಲ್ಲಾಂದರೆ ಇವ್ರು ಎಲ್ಲೂ ಸ್ಲಿಪ್ಪರ್ಸ್ ಬಿಡಿಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಎಲ್ಲಾದರೂ ಪೂಜಾ ಸಾಮಾನು ತೊಗೊಳಂಗಿದ್ರೆ ನೀವು ಸೊ ಇಲ್ಲೇ ಬಂದುಬಿಟ್ಟು ಡೈರೆಕ್ಟ್ ಮಂದಿರಕ್ಕೆ ಸೊ ನಾವು ಇವ್ರಿಗೆ 10 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಸ್ಲಿಪ್ಪರ್ ಬಿಡ್ಲಿಕ್ಕೆ ಬಿಟ್ಟರು. ಸೊ ಇಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಗ್ಯಾಪಲ್ಲಿ ತೆಗೆದುಬಿಟ್ಟೆ. ಅನಿಸ್ತಿಲ್ಲ ಇರು, ಅದು ಹತ್ರ ಹೋದ್ಮೇಲೆ ಕಾಣ. ಅಂದರೆ ತುಂಬ ಮಿಸ್ಟ್ ಇದೆಯಲ್ಲ, ಸೊ ಕಾಣಿಸ್ತಿಲ್ಲ. ಮಿಸ್ಟ್ ಇರೋದ್ರಿಂದ ಅಷ್ಟೊಂದು ಕಾಣಿಸ್ತಿಲ್ಲ ಲೆಟರ್ಸು, ಬಟ್ ಭೀಮಶಂಕರ ಅಂತ ಕಾಣಿಸ್ತಿದೆ ನೋಡಿ, ಇಫ್ ಯು ಕ್ಯಾನ್ ಸಿ. ಸೊ ತುಂಬ ಕ್ರೌಡ್ ಇದೆ ಇವತ್ತು. ಕ್ರೌಡ್ ಇರಲ್ಲ ಅಂತ ಹೇಳಿದ್ರು, ಬಟ್ ಸ್ಟಿಲ್ ತುಂಬ ಕ್ರೌಡ್ ಇದೆ. ಇವತ್ತು ಕ್ರೌಡ್ ಇರಲ್ಲ ಅಂದ್ಕೊಂಡ್ವಿ, ಬಟ್ ಆದರೂ ಕ್ರೌಡ್ ಇದೆ ಬಿಕಾಸ್ ವೀಕೆಂಡ್ ಅನ್ಸುತ್ತೆ. ಸೊ ತುಂಬ ಕ್ರೌಡ್ ಇದೆ. ಆ್ಯಕ್ಚುಲಿ ನಾವು ಕೆಳಗಡೆ ಕೇಳಿದಾಗ ಇವತ್ತು ಕ್ರೌಡ್ ಇರಲ್ಲ, ನಾಳೆ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು, ಬಟ್ ಇಲ್ಲಿ ನೋಡಿದ್ರೆ ಇವತ್ತೇ ತುಂಬ ಕ್ರೌಡ್ ಇದೆ. ಎಷ್ಟು ಕ್ರೌಡ್ ಇದೆ. ಸೊ ನಾವು ಆನ್ ದ ವೇ ಹೋಗ್ತಾ ಫಸ್ಟು ಬಂದುಬಿಟ್ಟು ನಮಗೆ ಆಂಜನೇಯ ಸ್ವಾಮಿಯವ್ರು ಸಿಗ್ತಾರೆ, ಆಮೇಲೆ ಮುಂದೆ ಹೋಗೋಕ್ಕಾಗೋದು ನಮಗೆ. ಸೊ ವೇರ್ ಎವರ್ ಯು ಗೋ, ಸೊ ಫಸ್ಟು ನಮಗೆ ಆಂಜನೇಯ ಇಲ್ಲ ಗಣಪತಿ ಯಾವುದಾದ್ರೂ ಗಾಡ್ ಕಾಣಿಸಿದಾದಮೇಲೆ ನೆಕ್ಸ್ಟ್ ನಾವು ನಡೆಯೋದು. ಸೊ ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದುಬಿಟ್ಟು ಭೀಮಶಂಕರ ಮೇನ್ ಗೋಪುರ. ಸೊ ನನಗೆ ಗೊತ್ತಿಲ್ಲ ಇವತ್ತು ಕಾಣಿಸುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು, ಕಾಸ್ ಯಾಕಂತ ಅಂದರೆ ಇವತ್ತು ತುಂಬಾ ಮಿಸ್ಟ್ ಇದೆ. ಸೊ ಹಾಗಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಡೌಟ್ ಇದೆ. ಅಲ್ಲಿ ಟ್ರೈ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಕವರ್ ಅಪ್ ಮಾಡಲಿಕ್ಕೆ, ಬಟ್ ನೋಡೋಣ, ಲೆಟ್ಸ್ ಸಿ. 8 ಗಂಟೆ ಇದ್ದಂಗೆ ಆಗಿದೆಯಲ್ಲ ಪುಟ. ಗೈಸ್ ಅಲ್ಲಿ ನೋಡಿ ಪೇಡ ಮಾಡ್ತಾ ಇದ್ದಾರೆ ಅವರು, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಕರೀತಾ ಇದ್ದಾನೆ. ಬನ್ನಿ 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 ಬನ್ನಿ. ಬ್ರೇಕ್ಫಾಸ್ಟ್ ಕಾ ಪೇಡಾನಾ ಗೈಸ್? ನಿಮ್ಗೆ ಯಾರಿಗಾದ್ರೂ ಬ್ರೇಕ್ಫಾಸ್ಟಿಗೆ ಪೇಡ ಬೇಕು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾವು ತೊಗೊಬರ್ತೀವಿ ಇಲ್ಲಿಂದ. ಹೌದಾ? ಸೊ ಗೈಸ್ ಆಲ್ಮೋಸ್ಟ್ ಬಂದ್ವಿ ನಾವು. ಇನ್ನೊಂದು 10 to 15 ಮಿನಿಟ್ಸಲ್ಲಿ ದರ್ಶನ ಮುಗಿಯುತ್ತೆ. ಸೊ ಒಳಗಡೆ ಅಲೋ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ. ಮೊಬೈಲ್ ಇನ್ ಕೇಸ್ ಅಲೋ ಮಾಡಿದರೆ, ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರದ್ದು ಟೆಂಪಲ್ ಪ್ರಿಮಿಸಸ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಸೊ ನೋಡೋಣ, ಅಲ್ಲಿ ಕೇಳಿ ನೋಡ್ತೀನಿ. ಅವ್ರೇನಾದರೂ ಓಕೆ ಅಂತ ಅಂದರೆ ಖಂಡಿತ ನಾನು ನಿಮಗೆ ಶಿವಲಿಂಗನ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ನಾವು ಬಂದಿದ್ದೀವಿ ದರ್ಶನದ ಹತ್ರ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಮ್ಯಾಕ್ಸಿಮಮ್ ಇನ್ನೊಂದು 10 to 15 ಮಿನಿಟ್ಸಲ್ಲಿ ಕವರ್ ಆಗುತ್ತೆ. ಆಮೇಲೆ ನಾನು ನಿಮಗೆ ಇದು ಏನಂತ ಅಂದರೆ ಇದು ಹಿಸ್ಟರಿ ಹೇಳ್ತೀನಿ, ಹೇಗೆ ಭೀಮಶಂಕರ ಬಂದು ಇಲ್ಲಿ ನೆಲೆಸಿದ್ರು ಅಂತ ಹೇಳ್ಬಿಟ್ಟು. ನೀವು ಬ್ಯಾಕ್ಗ್ರೌಂಡ್ ಕೇಳಿಸ್ತಾ ಇರ್ಬೋದು, ಹರ ಹರ ಮಹಾದೇವ್ ಅಂತ ಹೇಳ್ಬಿಟ್ಟು ಜೋರಾಗಿ
ಕೂಗ್ತಾ ಇದ್ದಾರೆ ಅಂದರೆ ಹತ್ರ ಬಂದ್ವಿ ಅಂತ ಹೇಳ್ಬಿಟ್ಟು. ನಾನು ಟ್ರೈ ಮಾಡ್ತೀನಿ ನಿಮಗೆ ಒಳಗಡೆ ಲಿಂಗವನ್ನು ತೋರಿಸ್ಲಿಕ್ಕೆ, ಜ್ಯೋತಿರ್ಲಿಂಗವನ್ನು. ಇಫ್ ಇನ್ ಕೇಸ್ ಏನಾದರೂ ಅವರು ಅಲೋ ಮಾಡಿದ್ರೆ, ಇಫ್ ನಾಟ್ ಏನು ಮಾಡೋಕ್ಕಾಗಲ್ಲ, ನಾವು ಟೆಂಪಲ್ ಪ್ರೆಮಿಸಸ್ನ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಗೈಸ್ ಒಳಗಡೆ ನಮ್ಗೆ ಅಲೋ ಮಾಡಲಿಲ್ಲ ವಿಡಿಯೋ ತಗೊಳ್ಳಿಕ್ಕೆ. ಶನಿ ಮಹಾರಾಜ ಸ್ವಾಮಿಯವರು, ಇದು ಶನಿವಾರ ಆಗಿರೋದ್ರಿಂದ ಶನಿ ಮಹಾತ್ಮನಿಗೂ ಕೂಡ ಪೂಜೆ ನಡೀತಾ ಇದೆ. ಯಾವಾಗಲೂ ನಡೆಯುತ್ತೆ ಪೂಜೆ, ಬಟ್ ಇವು ಶನಿ ಮಹಾರಾಜ ಅವರ ದಿನ ಆಗಿರೋದ್ರಿಂದ ಇನ್ನೂ ತುಂಬ ವಿಶೇಷ ದಿನ ಅಂತ ಹೇಳ್ಬೋದು. ಹಾಂ, ಕಾಣಿಸುತ್ತೆ ಅನಿಸುತ್ತೆ. ಐ ಥಿಂಕ್ ಇಲ್ಲಿಂದ ಅಷ್ಟೇ ಕಾಣಿಸ್ತಿದೆ. ಗೈಸ್ ನೋಡಿ, ಗೋಪುರ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಹೇಗನ್ನಿಸ್ತು ದೇವ್ರ ದರ್ಶನ ಮಾಡಿದ್ದು? ಸೂಪರ್ ಆಯ್ತು. ಸೊ ಗೈಸ್ ನೋಡಿ, ಇಲ್ಲಿ ಗೋಪುರ ಕಾಣಿಸ್ತಾ ಇದೆ ನಮಗೆ. ಸೊ ಹಾಗೆಯೇ ಇಲ್ಲೇ ಕಲ್ಯಾಣಿ ಕೂಡ ಇದೆ. ಗೈಸ್ ಇಲ್ಲಿ ಫುಲ್ಲು ಕ್ರೌಡ್ ಆಗಿ ಹೋಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಗೋಪುರ ಜೊತೆ ಫೋಟೋ ತಗೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ನಾವು ಅದ್ರಲ್ಲಿ ಒಬ್ರು ವೆಯ್ಟ್ ಮಾಡ್ತಾ ಇದೀವಿ ಫೋಟೋ ತಗೊಳಕ್ಕೆ. ನೋಡೋಣ, ಇವರೆಲ್ಲ ಕ್ಲಿಯರ್ ಆದ್ಮೇಲೆ ತಗೊಳಕ್ ಟ್ರೈ ಮಾಡ್ತೀವಿ. ಸೊ ನೋಡಿ, ಅದೇ ಗೋಪುರ ಭೀಮಾಶಂಕರ. ಅಂದ್ರೆ ನಿಮ್ಗೆ ಆಯುರ್ವೇದಿಕ್ ಬೇರುಗಳು ಮತ್ತೆ ವಾಟ್ ಇಸ್ ದಿಸ್? ಜಾಯಿಂಟ್ ಪೇನ್, ಜಾಯಿಂಟ್ ಪೇನ್ ಕೆ ಲಿಯೆ, ವೆಯ್ಟ್ ಲಾಸ್, ಡಯಾಬಿಟೀಸ್, ಮತ್ತೆ ಇದು ಯಾವುದೋ ಕಲ್ಲ, ಇದು ಏನೋ ಕ್ರ್ಯಾಕ್ಡ್ ಹೀಲ್ಸ್. ನಾವೆಂತ ಕಳ್ರು ಅಂದ್ರೆ ಇಲ್ಲಿ ಮೇಲ್ಗಡೆ ಹುಡ್ಕೊಂಡ್ ಬಂದ್ವಿ. ಇಲ್ಲೊಂದ್ ಹತ್ರ ಚೆನ್ನಾಗಿ ವ್ಯೂ ಸಿಗ್ತಾ ಇದೆ. ಸೊ ನಮಗೆ ಖುಷಿ ಆಗ್ತಾ ಇದೆ. ಡ್ಯಾನ್ಸ್ ಎಲ್ಲಿಂದ ಮಾಡಿದ್ವಿ? ಸೊ ಗೈಸ್ ಏನು ಗೊತ್ತಾ, ಇಲ್ಲಿ ಭೀಮಾಶಂಕರ ಬಂದು ನೆಲೆಯೂರಿದ್ದು ಹೆಂಗೆ ಅಂತ ಅಂದರೆ, ಕುಂಭಕರ್ಣನ ಮಗ ಭೀಮ ಅಂತ ಇದ್ರು. ಅವರು ಶಿವಂದು ತುಂಬ ಭಕ್ತ ಆಗಿರ್ತಾರಲ್ಲ, ಅವರ ಕಾಮರೂಪೇಶ್ವರ ಅನ್ನೋರು ಒಬ್ಬರಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಶಿವಲಿಂಗವನ್ನು ಕತ್ಕೊಳಕ್ಕೆ ಹೋದಾಗ ಅವರು ಏನು ಕುಂಭಕರ್ಣನ ಮಗ ಇರ್ತಾರೆ ಅವ್ರನ್ನ ಬಂದು ಸಂಹಾರ ಮಾಡ್ತಾರೆ. ಅವಾಗಿಂದ ಬಂದ್ಬಿಟ್ಟು ಈಶ್ವರ ಇಲ್ಲಿ ಭೀಮಶಂಕರ ಅಂತ ಹೇಳ್ಬಿಟ್ಟು ಇಲ್ಲಿ ನೆಲೆಯೂರ್ತಾರೆ. ಇದು ಮೊದಲನೇ ಕತೆ. ಆದರೆ ಇನ್ನೊಂದು ಕತೆ ಏನಂತ ಅಂದರೆ, ತ್ರಿಪುರಾಸುರ ಅನ್ನೋ ರಾಕ್ಷಸ ಏನಿರ್ತಾರೆ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಅರ್ಧನಾರೀಶ್ವರ ರೂಪದಲ್ಲಿ ಪಾರ್ವತಿ ಜೊತೆಗೆ ಬಂದ್ಬಿಟ್ಟು ಅವರನ್ನು ಸಂಹಾರ ಮಾಡ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಭೀಮಾಶಂಕರ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ. ಪುರಾಣಗಳ ಪ್ರಕಾರ ಇದು ಭೀಮಾ ನದಿಯ ತೀರದಲ್ಲಿದೆ. ಸೊ ಹಾಗಾಗಿ ಗೈಸ್ ದರ್ಶನ ಆಯಿತು. ಇವಾಗ ಇಲ್ಲಿನ ಫೇವ್ರೆಟ್ ಸ್ವೀಟ್ ತೊಗೊಳಕ್ಕೆ ಹೋಗೋಣ ಬನ್ನಿ. ಎಲ್ಲರೂ ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಆಂಜನೇಯ ಸ್ವಾಮಿ ಹತ್ರ ಯಾರೂ ಬರ್ತಿಲ್ಲ, ಅದಕ್ಕೆ ನಾವು ಬಂದ್ವಿ. ಸೊ ಹಾಂ, ಚೂರೆ ಹೊಡೋಣ. ನೋಡಿ ಎಷ್ಟು ಕ್ರೌಡೆಡ್ ಇದೆ ಅಂತ ಹೇಳಿಬಿಟ್ಟು ನಾವು ಆ್ಯಕ್ಚುಲಿ 6 ಗಂಟೆಗೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲ ಅಂತಿದ್ರೆ ನಾವು ಇವಾಗ ತಗ್ಲಾಕೋಬೇಕಿತ್ತು. ಥ್ಯಾಂಕ್ ಗಾಡ್ ನಾವು ಬೇಗ ಬಂದ್ವಿ. ಸೊ ಹಾಗಾಗಿ ನಮಗೆ 9:30ಗೆಲ್ಲ ದರ್ಶನ ಮುಗೀತು. ಇವಾಗ ನೀವು ಅಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು. ಸೊ ಯಾ ಗೈಸ್ ತುಂಬ ಹಶ್ವಾಗಿತ್ತು. 11 o'clock ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮ್ಯಾಗಿ ಎಲ್ಲ ಕಡೆನೂ ಇಲ್ಲಿ ಮ್ಯಾಗೀಸೇ ಸಿಗ್ತಾ ಇರೋದು. ಸೊ ಹಾಗಾಗಿ ಮ್ಯಾಗಿ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ಮ್ಯಾಗಿ ತಿಂದ್ಕೊಂಡು ಇಲ್ಲಿಂದ ಹೊರಡ್ತೀವಿ ನಾವು. ಸೊ ದರ್ಶನ ಮಾತ್ರ ಸೂಪರಾಗಾಯಿತು. ನೀವು ಇಲ್ಲಿ ವಿಸಿಟ್ ಮಾಡಿ. ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ವಿಸಿಟ್ ಮಾಡಿ, ಶಿವನ ಕೃಪೆಗೆ ಪಾತ್ರ ಆಗಿ. ಬಸ್ ಬರ್ತಾ ಇದೆ ಬಟ್ ಕಾಣಿಸ್ತಾ ಇಲ್ಲ, ಅಷ್ಟು ಮಿಸ್ಟ್ ಕವರ್ ಆಗಿದೆ. ನಾವು ಮಂಚರಿಂದ ಲೋನಾವಾಲಾಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಸ್ಸಸ್ ಯಾವ ಥರ ಅಂತ ಅಂದರೆ 4 ಕಾಲ್ ಅಂತ ಹೇಳ್ತಾರೆ. ಬಟ್ ಏನಂತ ಆಗುತ್ತಂದರೆ ಒಂದು 15 ಮಿನಿಟ್ಸು ಅರ್ಲಿಯಾಗಿ ಹೊರಟ್ಬಿಡ್ತಾರೆ. ಸೊ ನಾವು ಬೆಸ್ಟು ಬೇಗನೆ ಬಸ್ಗೆ ಬಂದು ಇರೋದು. ಸೊ ನಾವು ಹೋಗ್ತಾ ಇರೋ ಬಸ್ಸು ಇದು ಇವತ್ತು. ಸೊ ನಮ್ಮದು ದರ್ಶನ ಮುಗೀತು. ಸೊ ಇಲ್ಲಿಗೆ ಬೇಗ ಬಂದ್ವಿ. ಸೊ ಹಾಗಾಗಿ ಇಲ್ಲಿಂದ ಲೋನಾವಾಲಾಗೆ ಹೋಗ್ತಾ ಇದ್ವಿ. ಕಮ್ ಲೆಟ್ಸ್ ಗೋ ಗೈಸ್. ನೀವೆಲ್ಲಿ ನೋಡಿದ್ರು ಚಿಕ್ಕಿನೇ ಕಾಣಿಸುತ್ತೆ, ಬಿಕಾಸ್ ಇಲ್ಲಿ ಚಿಕ್ಕೀಸ್ ಆರ್ ಫೇಮಸ್.
ಸೊ ಫೈನಲಿ ನಾವು ಲೋನಾವಾಲಾಗೆ ರೀಚ್ ಆದ್ವಿ. ಮಂಚರಿಂದ ಲೋನಾವಾಲಾಗೆ ಇಟ್ ಟೇಕ್ಸ್ 2.5 hours. ಸೊ ನಾವು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಒಬ್ಬರಿಗೆ ಟಿಕೆಟು 180 rupees ಏನೋ ತೊಗೊಂಡ್ರು. ಸೊ ಲೇಡೀಸ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಆಫ್ ಟಿಕೆಟ್ ಅಂದರೆ 180 ಡಿವೈಡೆಡ್ ಬೈ 2 ಮಾಡ್ತಾರೆ. ಅಂದರೆ 80 rupees ಹೆಣ್ಮಕ್ಳಿಗಿದೆ. ಅಪ್ ಟು 75 ಆಫ್ ಟಿಕೆಟು. ಅಬೌವ್ 75 ಅವ್ರಿಗೆ ಫುಲ್ಲು ಫ್ರೀ ಅಂತೆ. ಲೈಕ್ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಇಬ್ರಿಗೂ ಫ್ರೀ ಇದೆ. ಆ್ಯಂಡ್ ಹೆಣ್ಮಕ್ಳಿಗೆ ಏನಂತ ಅಂದರೆ ಅವ್ರ ಸ್ಟೇಟ್ ಅಲ್ಲದೆ ಬೇರೆ ಸ್ಟೇಟ್ಗಳವ್ರಿಗೂ ಕೂಡ ಅವರು ಆಫ್ ಟಿಕೆಟೇ ತೊಗೊಳ್ಳೋದು. ಸೊ ಇವಾಗ ಬನ್ನಿ ಲೋನಾವಾಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗೋಣ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಎಕ್ಸ್ಪ್ಲೋರ್ ಮಾಡೋಣ. ಸಿಟಿ ಮಾತ್ರ ತುಂಬ ಕ್ಲೀನಾಗಿದೆ ಲೋನಾವಾಲ. ನೋಡಿ ಎಷ್ಟು ಕ್ಲೀನಾಗಿದೆ. ಸೊ ಇದು ಯಾವುದೋ ಹೋಟೆಲ್ ಮಂಗಲ್ ರೆಸಿಡೆನ್ಸಿ ಅಂತೆ. ತುಂಬ ಮನೆಗಳನ್ನ ಕಟ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಯಾರೂ ವಾಸನೂ ಆಗಿಲ್ಲ, ಏನೇನೋ ಲೈಕ್ ಕಮರ್ಷಿಯಲ್ ಥರನೂ ಮಾಡ್ಕೊಂಡಿಲ್ಲ. ಬಟ್ ನೀವೆಲ್ಲೇ ನೋಡಿದ್ರು ಲೋನಾವಾಲಾದಲ್ಲಿ ಚಿಕ್ಕಿ ಫ್ಯಾಕ್ಟ್ರೀಸ್ ತುಂಬ ಕಾಣಿಸುತ್ತೆ. ಅಲ್ಲೊಂದು ಚಿಕ್ಕಿ ಫಡ್ಜ್ ಇದೆ. ನಿಮಗೆ ರೋಡಲ್ಲಿ ಎಷ್ಟು ಬೇಕು ಹೇಳಿ ಚಿಕ್ಕಿದು. ಚಿಕ್ಕಿ ತಿನ್ನಕ್ಕೆ ರೆಡಿನಾ? ಎಸ್, ಕಡಲೆ ಮುಟಾಯಿ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನೋಡಿ ಇದೇ ಲೋನಾವಾಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವು ಬಸ್ಗಳು ಒಂಚೂರು ಪರವಾಗಿಲ್ಲ. ಅಪ್ಪ ಅಲ್ಲಿ ಮಂಚರಲ್ಲೊಂದು ಬಸ್ ನೋಡಿದ್ವಿ, ಖುಷಿಯಾಗೋಗ್ಬಿಡ್ತು, ಅಷ್ಟು ಕೆಟ್ಟದಾಗಿತ್ತು. ಸೊ ನೋಡಿ ಎಲ್ಲಿ ನೋಡಿದ್ರು ಚಿಕ್ಕೀಸ್. किधर है बोर्ड? इधर ಏನಂತ ಬೋರ್ಡಲ್ಲಿ ನೋಡಿ ಅಂತ ಅಂದ್ರು. ಎಲ್ಲೆಲ್ಲಿ ಹೋಗೋದು ಅಂತನಾ? ಓಕೆ ಓಕೆ ಓಕೆ, ಇಲ್ಲಿ ಬೋರ್ಡೇ ಹಾಕ್ಬಿಟ್ಟಿಯಾನಾ? ಗುಡ್ ಗುಡ್ ಗುಡ್. ಅಯ್ಯೋ ಬರೀ ಎಲ್ಲ ಮೇಲೆ ಮ್ಯೂಸಿಯಮ್ಮು, ಲಯನ್ಸ್ ಟೈಗರ್ ಪಾಯಿಂಟ್ಸು, ಬುಷಿ ಡ್ಯಾಮು, ಲೋನಾವಾಲಾ ಲೇಕು, ರೇವುಡ್ ಪಾರ್ಕು, ವೇ ಮ್ಯೂಸಿಯಮ್ಮು, ಖಂಡಾಲಾ ಬೋಟಿಂಗು, ರಾಜ್ಮಚ್ಚಿ ಗಾರ್ಡನ್ನು, ಸನ್ಸೆಟ್ ಪಾಯಿಂಟ್. ನಿಧಾಮು ಓಪನ್ ಇರಬೇಕಲ್ಲ ಫಸ್ಟ್ ಆಫ್ ಆಲ್ ಇದೆಲ್ಲ. ಸರಿ ಬಾ, ಚಿಕ್ಕಿನಾದರೂ ತೊಗೊಂಡು ಹೋಗೋಣ. ಸರಿ ಒಂದು ರೌಂಡ್ ಹೊಡಿಯೋಣ ಬಾ, ಸಿಟಿ ಹೇಗಿದೆ ಅಂತ ಹೇಳಿಬಿಟ್ಟು. ಲೋನಾವಾಲ ಮೇನ್ ರೋಡು ಮಾಡೋಕ್ಕೆ ಕೆಲಸ ಇಲ್ಲದೆ ಬಂದ್ವಿ. ಎಲ್ಲ ಕ್ಲೋಸ್ ಆಗಿದೆಯಂತೆ. ನೋಡಿ ಎಲ್ಲಿ ನೋಡಿದ್ರು ನಮಗೆ ಚಿಕ್ಕೀಸೇ ಕಾಣಿಸುತ್ತೆ. ಸೊ ಹೆಂಗೆ ಕೇಳ್ದ ನೋಡು, ಅವನು ಪಾನಿಪುರಿ ಅಂತ ಬರೀ ನಾಟಕ ಮಾಡ್ಕೊಂಡು ನಗಾಡ್ತಾ ಇದ್ದಾನೆ. ಮತ್ತೆ ಅವನು ಸುಮ್ಮನೆ ಕೇಳಿದ್ನಾ ಅಂತ. ಮೇಕೆಗಳು ನೋಡಿ ಪುಟ್ಟ, ಎಲ್ಲಿ ನೋಡಿದ್ರು ಚಿಕ್ಕೀಸೆ ಪುಟ್ಟ. ಅಲ್ಲಿ ನೋಡು, ತಗೋಣ ಚಿಕ್ಕೀಸು, ಕೇಳೋಣ. ಇನ್ನು ಮುಂದೆ ಹೋಗೋಣ. ಓಕೆ, ಹೊಟ್ಟೆ ಬೇರೆ ಹಶುವಾಗ್ತಿದೆಯಲ್ಲ, ಏನಾದರೂ ಕೊಡಿಸ್ತೀಯಾ? ಏನು ಬೇಕು? ಏನಾದರೂ ಸರಿ, ಹಂಗೆ ತಿನ್ನಬೇಕು, ತಿಂತಾನೆ ಇರಬೇಕು. ಗೈಸ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಕೂಟಿ. ಮಳೆ ಬರಬಾರ್ದು ಅಂತ ಚೆನ್ನಾಗಿದೆ. मार्केट में भी ಓಕೆ. जो फैमिली को छोटे मोटे गिफ्ट लगे उनकी आंखें कल ಸೊ ಗೈಸ್ ಏನೋ ಗಿಫ್ಟ್ ಇದು ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಸಿ ಏನಾದರೂ ಬರುತ್ತಾ ಅಂತ. ಫ್ರೀ ಆಫ್ ಕಾಸ್ಟ್ ಅಂತೆ. ಯು ಕ್ಯಾನ್ ಸಿ ಹಿಯರ್ ಫ್ರೀ ಪ್ರೈಸ್ ಇನ್ಸೈಡ್ ಅಂತ. ಇಫ್ ಇನ್ ಕೇಸ್ ಏನಾದರೂ ಇದರಲ್ಲಿ ಪ್ರೈಸ್ ಬಂದರೆ ನಮಗೆ ಲೈಕ್ ಒಳಗಡೆ ಏನೋ ತಿನ್ನೋಕ್ಕೋ ಏನೋ ಗೊತ್ತಿಲ್ಲ ನನಗೆ. ಸೊ ಕೊಡ್ತಾರಂತೆ. ಲೆಟ್ ಮಿ ಸಿ. ಹಾಂ ಕಮ್ ಲೆಟ್ ಸಿ. मैम कहाँ से आप? आई एम फ्रॉम बैंगलोर. कर्नाटक। यस कर्नाटक से. इधर स्क्रैच करना। नहीं सॉरी बैटर लगने से। ओके। ओपन दिस टू. आप यूट्यूबर है? यस.
मेरा वेट बहुत निकाली ಓಕೆ. ಇದು ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ರಾಕೇಶ್ದು ಬಂದ್ಬಿಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತು. ಲೆಟ್ ಮಿ ಸಿ ನಂದು ಏನಿದೆ ಅಂತ ಹೇಳ್ಬಿಟ್ಟು. ಹುರ್ರೇ ಏನೋ ಬಂದ್ಬಿಡ್ತು, ಕಂಗ್ರ್ಯಾಚುಲೇಷನ್ಸ್ ಅಂತೆ. वाव मैम आपके टॉप प्राइस खड़ा है ಓ ಸೊ ಗೈಸ್ ಏನು ಗೊತ್ತಾ, ಇಲ್ಲಿ ಒಬ್ಬರು ಲೈಕ್ ಸೊ ಗೈಸ್ ಏನು ಗೊತ್ತಾ, ಅವರು ತುಂಬ ಕಚ್ತಾ ಇದ್ರು. 1 hour ಟೈಮ್ ಕೊಡಿ, ನಿಮಗೆ ಗಿಫ್ಟ್ ಕೊಡ್ತೀನಿ ಅದು ಇದು ಅಂತ ಹೇಳಿಬಿಟ್ಟು. ಐ ಸೆಡ್ ನೋ, ಹೋಗೋಣ ಇಲ್ಲೇ ತಿನ್ನೋಣ. ಡಾಮಿ ಬೇಡ ಅನ್ಸುತ್ತೆ. ಐ ಥಿಂಕ್ ಇಲ್ಲಿರೋ ಪ್ರೈಸಿಗೆ ಅಲ್ಲೇ ಹೋಗ್ಬೋದು ಅನ್ಸುತ್ತೆ. ವೆಜ್ಜೇ ತಿನ್ನೋಣ. ಹೌದಾ? ಇಲ್ಲಿ ಸ್ಯಾಂಡ್ವಿಚ್ 120 ಹಾಕಿದ್ದಾನೆ, ಅಲ್ಲಿ 120 ಇದೇ ಬಂದ್ಬಿಡತ್ತೆ. ಓಕೆ. ಇದೇನೋ ಅಲ್ಲ ಚೀಸ್ ಅಲ್ಲ ಬೇಡ ಅಂತ ನಾನು. ನಿಂಗೆ ಚೀಸ್ ತೊಗೊಳ್ಳೋಣ. ನಿಂಗೆ ಡಾಮಿಯಲ್ಲಿ ತಿನ್ಬೇಕಾ? 7 ಗಂಟೆ ಇನ್ನೂ 1 hour ಇದೆ. ಕಾಸ್ಟ್ಲಿ ಇದೆ, ಯಾವ್ದಾವ್ದು ಆಯಿಲ್ ಹಾಕಿರ್ತಾರೋ, ಅಲ್ಲಾದ್ರೆ ಬೇಕು ಇಡೋದು. ಸರಿ ಬಾ ಅಲ್ಲೇ ಹೋಗಿ ಹಂಗಿರ್ಲಿ ಬಿಡು. ಸೊ ಗೈಸ್ ಫೈನಲಿ ಏನೋ ಗಿಫ್ಟ್ ಬಂತು ಅಂತ ಹೇಳ್ಬಿಟ್ಟು ಕಾಗೆ ಹಾರ್ಸಕ್ಕೆ ಕರ್ಕೊಂಡು ಹೋದ್ರು. ನಾವು ಕಾಗೆ ಹಾರಿಸ್ಕೊಳ್ಳೋರೆ ಅಲ್ಲ. ಸೊ ಒಂದು 10 minutes ಅಲ್ಲಿದ್ಬಿಟ್ಟು ವಿ ಕೇಮ್ ಬ್ಯಾಕ್. ಸೊ ನಾವು ಹೇಳಿದ್ವಿ ಡೈರೆಕ್ಟಾಗಿ ಪಾಯಿಂಟಿಗೆ ಬನ್ನಿ, ಏನಿದೆ ಅದು ಹೇಳಿಬಿಡಿ ಡೈರೆಕ್ಟಾಗಿ, ಸುಮ್ಮನೆ ಏನು ಕೊರಿತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರಿದ್ದವರು ಏನು ಮಾತಾಡಲಿಲ್ಲ. ಅವಳು ಸುಮ್ಮನಾದ್ಲು. ಸರಿ ಓಕೆ ಅಂತ ಹೇಳ್ಬಿಟ್ಟು ಅವ್ರ ಮ್ಯಾನೇಜರ್ಗೆ ಕರೆದುಬಿಟ್ಟು ಫೈನಲಿ ಕಾನ್ವರ್ಸೇಷನ್ ಎಂಡ್ ಮಾಡಿದ್ಲು. ಸೊ ಇವಾಗ ನಾವು ತಿನ್ನಕ್ಕಂತ ಹೇಳಿಬಿಟ್ಟು ಇಲ್ಲಿ ಕಾಣಿಸ್ತಿದೆ ಅಲ್ಲ ಡಾಮಿಗೆ ಬಂದಿದ್ದೀವಿ. ಯಾಕೆ ಪುಟ್ಟ ಎಲ್ಲಿ ಹೋಗ್ತಿದ್ಯಾ? ಫುಡ್ ಕೋರ್ಟಾ? ಬರ್ಗರ್ ಕಿಂಗ್ ಡಾಮಿ. ಅವ್ರು ನಮಗೆ ಬಕ್ರ ಆಗೋ ಮಾಡಕ್ಕೆ ಹೋಗಿ ಅವರೇ ಬಕ್ರ ಆಗ್ಬಿಟ್ರಲ್ಲ ಪುಟ್ಟ. ಅಮೂಲ್ ಐಸ್ ಕ್ರೀಮ್ಸ್ ಅದು. ಇವತ್ತು ನಮ್ಮ ಹಣೆ ಬರೋಕ್ಕೆ ಡಾಮಿನೋಸಲ್ಲಿ ಏನೋ ಮೊಬೈಲ್ ಏನೋ ನೆಟ್ವರ್ಕ್ ಇಶ್ಯೂಸ್ ಆಗಿದೆ ಅಂದ್ಬಿಟ್ಟು ಅಲ್ಲೂ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೂ ತೊಗೊಳ್ಳಿಲ್ಲ. ಸೊ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಹೋಗ್ತಾ ಇದ್ದೀವಿ. ನೋಡಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ, ಬಟ್ ಯಾರೂ ಇಲ್ಲ ಇಲ್ಲಿ. ರೋಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಹೌದು, ನೀಟಾಗಿ ಇಟ್ಕೊಂಡಿದ್ದಾರೆ. ಚಿಕ್ಕೀಸ್ ತೊಗೋಣ. ತುಂಬ ದೊಡ್ಡದಿದೆ ಇದೆ ಯಾವುದೋ ಚಿಕ್ಕಿ ಶಾಪ್. ನಾನು ತುಂಬ ಇದೆ ನೋಡಿದ್ದು ಎಂಟ್ರಿ ಆದಾಗಿಂದ. ಮಂಗಳ್ ಚಿಕ್ಕಿ ಇಲ್ಲೇ ತಗೋ, ಫ್ರೀ ಆಗಿದ್ದಾರೆ. कितना है? ಇದೆ ತಗೋಣ. ಯಾವುದು ಇದು ಇದೆಷ್ಟು ಅಂತ? 240. ಇದಿದು. ಸೊ ಗೈಸ್ ಇದೊಂದು ತೊಗೊಂಡ್ವಿ, ಅದಕ್ಕೆ 240 rupees ಆಯಿತು. ಮಂಗಲ್ ಚಿಕ್ಕೀಸ್ ಏನಿದೆ ಲೋನಾವಾಲಾದಲ್ಲಿ ಫ್ರಾಂಚೈಸಿ ಎಲ್ಲರೂ ಒಬ್ರದ್ದೇ ತಗೊಂಡಿದ್ದಾರೆ. ಓನರ್ಸ್ ಆರ್ ಡಿಫ್ರೆಂಟ್. ಮೈಟ್ ಬಿ ಮಂಗಲ್ ಚಿಕ್ಕೀಸ್ ಫೇಮಸ್ ಇರಬೇಕು ಅನ್ಸುತ್ತೆ, ಅದಕ್ಕೆ ಇಲ್ಲೂ ಇದೆ. ಫುಲ್ಲು ಹೋಲ್ ಸಿಟಿ ನೋಡಿದ್ರೆ ನಿಮಗೆ ಮಂಗಲ್ ಚಿಕ್ಕೀಸೇ ಜಾಸ್ತಿ ಕಾಣಿಸೋದು. ಡಾಮಿನೋಸ್ಗೆ ಹೋದ್ವಿ, ಅಲ್ಲೂ ಏನೂ ಸಿಕ್ಕಿಲ್ಲ. ಮತ್ತೆ ಮಸಾಲ ಏನು ಮುಂಬೈ ಮಸಾಲಾನೇ ಗತಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೇ ತಿನ್ನಕ್ಕಂತ ಹೇಳ್ಬಿಟ್ಟು ನೋಡಿ, ಇಲ್ಲೂ ಕೂಡ ಮಂಗಲ್ ಚಿಕ್ಕಿ ಇದೆ. ಬೇಕಾ ಫೈನಲಿ ಲೋನಾವಾಲಾ ಮುಗೀತು, ಬಟ್ ಏನು ನೋಡ್ಲಿಲ್ಲ. ಓಕೆ ಫೈನ್, ಬಟ್ ಒನ್ ಆಫ್ ದ ಗುಡ್ ಜರ್ನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮ್ಮ ಚಾನಲ್ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಪುಣೆಗೆ ಹೋಗ್ತೀವಿ. ನಮ್ಮ ಟ್ರೈನ್ ಬಂದ್ಬಿಟ್ಟು 1 o'clock 2 o'clock ಇದೆ. ಸೊ
ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಜರ್ನಿನ ಇಲ್ಲೇ ಮುಗಿಸ್ತಾ ಇದೀವಿ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. See you in the next video. ಬೈ ಬೈ, ಐ ಲವ್ ಯು ಆಲ್.